ನಡುರಾತ್ರಿ ನಡುಗಿದ ಅಟ್ಲಾಂಟಿಕ್, ಸೆರೆಯಾಯಿತು ಪುಟಿನ್ ದೆವ್ವದ ಹಡಗು. ಸಮುದ್ರದಲ್ಲಿ 3ನೇ ಮಹಾಯುದ್ಧ. ನಡುರಾತ್ರಿ ಅಟ್ಲಾಂಟಿಕ್ ಸಾಗರದ ಆ ಭಯಾನಕ ಕತ್ತಲು, ಅಲ್ಲಿ ಅಲೆಗಳ ಅಬ್ಬರದ ನಡುವೆ ಒಂದು ಬೃಹತ್ ಹಡಗು ಹೋಗ್ತಾ ಇದೆ. ನೋಡೋಕದು ಸಾಮಾನ್ಯ ಆಯಿಲ್ ಟ್ಯಾಂಕರ್ ತರ ಕಾಣಿಸ್ತಾ ಇದೆ. ಆದರೆ ಇದ್ದಕ್ಕಿದ್ದ ಹಾಗೆ ಆಕಾಶದಿಂದ ಟಪ 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 ಅಂತ ಹೆಲಿಕಾಪ್ಟರ್ ಸದ್ದು, ನೀರೊಳಗಡೆ ವೇಗವಾಗಿ ನುಗ್ಗಿ ಬರ್ತಿರೋ ಅಮೆರಿಕದ ಕಮಾಂಡೋ ಬೋಟ್ಗಳು ಕ್ಷಣಾರ್ಧದಲ್ಲಿ ಆ ಹಡಗನ್ನ ಸುತ್ತುವರೆದ್ರು. ಹಾಲಿವುಡ್ ಸಿನಿಮಾ ಅಲ್ಲ ಇದು. ಜನವರಿ 7ನೇ ತಾರೀಕು 2026 ಉತ್ತರ ಅಟ್ಲಾಂಟಿಕ್ ಸಾಗರದಲ್ಲಿ ನಡೆದ ರಿಯಲ್ ಆಪರೇಷನ್. ಜಗತ್ತಿನ 2 ಸೂಪರ್ ಪವರ್ಸ್ ಅಮೆರಿಕ ಮತ್ತು ರಷ್ಯಾ ಸಮುದ್ರದಲ್ಲಿ ನೇರ ಮುಖಾಮುಖಿಯಾದಂತಹ ಸನ್ನಿವೇಶ ಅದು. ಅಮೆರಿಕ ಮತ್ತು ಬ್ರಿಟನ್ನ ಸ್ಪೆಷಲ್ ಫೋರ್ಸಸ್ ಸೇರಿಕೊಂಡು ರಷ್ಯಾಕ್ಕೆ ಸೇರಿದ ಮ್ಯಾರಿನೇರಾ ಅನ್ನೋ ಹಡಗನ್ನ ನಡು ಸಮುದ್ರದಲ್ಲಿ ಅಟ್ಯಾಕ್ ಮಾಡಿ ಸೀಸ್ ಮಾಡಿವೆ. ರಷ್ಯಾ ಸುಮ್ಮನೆ ಗೊತ್ತಿಲ್ಲ, ತನ್ನ ಸಬ್ಮರೀನ್ಗಳನ್ನು ಈಗ ಆಲ್ರೆಡಿ ಆ ಸ್ಪಾಟ್ಗೆ ಇಳಿಸಿದೆ. ಪುಟಿನ್ ಇದನ್ನು ಕಡಲ್ಗಳ್ಳತನ ಅಂತ ಕರೆದಿದ್ದಾರೆ. ಅಮೆರಿಕವನ್ನು UK ಕಡಲ್ಗಳ್ಳರು ಅಂತ ಕರೆದಿದ್ದಾರೆ. ಆದರೆ ಅಮೆರಿಕ ಅದನ್ನು ಕಾನೂನು ಪಾಲನೆ ಅಂತ ಹೇಳ್ತಾ ಇದೆ. ಆದರೆ ಅಸಲಿ ಸತ್ಯ ಏನು? ಆ ಹಡಗಲ್ಲಿ ಅಂಥದ್ದು ಏನಿತ್ತು? ಅಮೆರಿಕ ಇಷ್ಟು ರಿಸ್ಕ್ ತಗೊಂಡು ಅದನ್ನು ಸಮುದ್ರದಲ್ಲಿ ಪುಟಿನ್ ಹಡಗನ್ನು ಸೀಸ್ ಮಾಡೋಕ್ಕೆ ಧೈರ್ಯ ತೋರಿಸಿದ್ದು ಹೇಗೆ? ಇದು 3ನೇ ಮಹಾಯುದ್ಧಕ್ಕೆ ಸಮುದ್ರದಲ್ಲಿ ಬರೆಯಲಾದ ಮುನ್ನುಡಿಯಾಗತ್ತಾ? ಬನ್ನಿ ಇವತ್ತಿನ ಮಸ್ತ್ ಮಗ ವಿಶೇಷ ಎಪಿಸೋಡ್ನಲ್ಲಿ ಈ ಹೈ ವೋಲ್ಟೇಜ್ ಆಪರೇಷನ್ನ ಕಂಪ್ಲೀಟ್ ಡೀಟೇಲನ್ನು ನೋಡ್ತಾ ಹೋಗೋಣ. ಇದರ ಹಿಂದಿರೋ ಭಯಾನಕ ಸತ್ಯವನ್ನು ಎಳೆಯಾಗಿ ಬಿಚ್ಚಿಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ನಡು ಸಮುದ್ರದಲ್ಲಿ ಹೈಜಾಕ್, ಸಿನಿಮೀಯ ಚೇಸಿಂಗ್. ವೀಕ್ಷಕರೇ, ಈ ಘಟನೆ ನಡೆದಿದ್ದು ಒಂದೇ ರಾತ್ರಿಯಲ್ಲಿ ಅಲ್ಲ. ಇದರ ಹಿಂದೆ ಬರೋಬ್ಬರಿ 2 ವಾರಗಳ ಒಂದು ರೋಚಕವಾದ ಕ್ಯಾಟ್ ಆ್ಯಂಡ್ ಮೌಸ್ ಆಟ ನಡೆದಿದೆ. ಅಂದರೆ ಇಲಿಯನ್ನು ಬೆಕ್ಕು ಅಟ್ಟಾಡಿಸಿದ ಹಾಗೆ. ಸಮುದ್ರದಲ್ಲಿ 1 ವಾರ, ಅಷ್ಟು ಟೈಮ್ ಬೇಕಾ? ಸಮುದ್ರ ಅದು, ಅದರ ವೈಶಾಲ್ಯತೆ ಗೊತ್ತಲ್ಲ ನಿಮಗೆ. ಅಮೆರಿಕದ ಪಡೆಗಳು ಈ ರಷ್ಯನ್ ಹಡಗನ್ನು ಅಟ್ಟಾಡಿಸಿದ್ವು. ಸ್ಟೋರಿ ಶುರುವಾಗೋದು ಕೆರೆಬಿಯನ್ ಸಮುದ್ರದಲ್ಲಿ. ವೆನೆಜುವೆಲಾ ಕಡೆಯಿಂದ ಒಂದು ಹಳೆಯ ತುಕ್ಕು ಹಿಡಿದ ಹಡಗು ಅಟ್ಲಾಂಟಿಕ್ ಸಾಗರದ ಕಡೆಗೆ ಹೊರಟು. ಆಗ ಅದರ ಹೆಸರು ಮ್ಯಾರಿನೇರಾ ಆಗಿರಲಿಲ್ಲ, ಬೆಲ್ಲಾ 1 ಆಗಿತ್ತು. ಅಮೆರಿಕನ್ ಗುಪ್ತಚರ ಇಲಾಖೆಗೆ ಪಕ್ಕಾ ಮಾಹಿತಿ ಇತ್ತು. ಆ ಹಡಗು ಅಮೆರಿಕದ ಕಣ್ಣನ್ನು ತಪ್ಪಿಸಿ ಬ್ಯಾನ್ ಆಗಿರೋ ಆಯಿಲನ್ನು ರಷ್ಯಾಗೂ ಅಥವಾ ಬೇರೆ ರಾಷ್ಟ್ರಕ್ಕೂ ಸಾಗಿಸ್ತಾ ಇದೆ ಅಂತ. ತಕ್ಷಣ ಅಮೆರಿಕದ ಕೋಸ್ಟ್ ಗಾರ್ಡ್ ಶಿಪ್ USCGC ಮಂಡ್ರೋ ಇದರ ಬೆನ್ನಟ್ತು. ಆಗ ಶುರುವಾಯಿತು ನೋಡಿ ಚೇಸಿಂಗ್. ಈ ರಷ್ಯನ್ ಹಡಗಿನ ಕ್ಯಾಪ್ಟನ್ ಎಂಥ ಚಾಲಾಕಿ ಅಂದರೆ ಅಮೆರಿಕದ ಕಣ್ ತಪ್ಪಿಸೋಕೆ ಏನೆಲ್ಲ ಮಾಡ್ಬೋದೋ ಎಲ್ಲ ಪ್ರಯತ್ನ ಪಟ್ಟರು. ಮೊದಲನೇದಾಗಿ ಹಡಗಿನ AIS ಟ್ರಾನ್ಸ್ಪಾಂಡರನ್ನು ಆಫ್ ಮಾಡಲಾಯಿತು. ಅಂದರೆ ಹಡಗು ಎಲ್ಲಿದೆ ಅಂತ ಪತ್ತೆ ಹಚ್ಚೋಕ್ಕೆ ಆಗಬಾರ್ದು ಅಂತ ಗೋಯಿಂಗ್ ಡಾರ್ಕ್ ಅಂತ ಹೇಳಿ ಎಲ್ಲ ಆಫ್ ಮಾಡ್ಕೊಂಡ್ಬಿಡ್ತಾನೆ. ಅಷ್ಟೇ ಅಲ್ಲ, ಸಮುದ್ರದಲ್ಲಿ ಹಡಗನ್ನು ನೇರವಾಗಿ ಓಡಿಸ್ದೆ ಜಿಗ್ ಝ್ಯಾಗ್ ಆಗಿ ಓಡಿಸಿ ಅಮೆರಿಕವನ್ನು ಕನ್ಫ್ಯೂಸ್ ಮಾಡೋಕ್ಕೆ ಪ್ರಯತ್ನ ನಡೆಸಲಾಗುತ್ತೆ. ಆದರೆ ಅಮೆರಿಕ ಸುಮ್ಮನೆ ಬಿಟ್ಟಿಲ್ಲ. ಅಮೆರಿಕದ ಸಹಾಯಕ್ಕೆ ಬ್ರಿಟನ್ ಕೂಡ ಬಂತು. ಬ್ರಿಟನ್ನ ಫೇಮಸ್ ಸಬ್ಮರೀನ್ ಹಂಟರ್ ವಿಮಾನ P-8 ಪೊಸೆಡಾನ್, ಇದು ಅಮೆರಿಕನೇ ಮಾಡಿಕೊಟ್ಟಿರೋದು ಅವರಿಗೆ, ನಮಗೂ ಕೊಟ್ಟಿದೆ ಅಮೆರಿಕ. ಅದನ್ನು ಆಕಾಶದಿಂದ ಹದ್ದಿನ ಕಣ್ಣಿಟ್ಟು ಅದನ್ನು ಬಳಸಿ ಈ ಹಡಗನ ಟ್ರ್ಯಾಕ್ ಮಾಡ್ತಾ ಇತ್ತು. ಕೆಳಗೆ ಬ್ರಿಟನ್ನ ರಾಯಲ್ ನೇವಿಯ RFA ಟೈಡ್ ಫೋರ್ಸ್ ಹಡಗು ಕೂಡ ಅಟ್ಟಾಡಿಸ್ತಾ ಇತ್ತು. ಈ ಚೇಸಿಂಗ್ ನಡೀತಿರುವಾಗಲೇ ನಡು ಸಮುದ್ರದಲ್ಲಿ ಒಂದು ವಿಚಿತ್ರ ಘಟನೆ ಆಯಿತು. ಚಲಿಸ್ತಾ ಇರೋ ಹಡಗಿನ ಮೇಲಿದ್ದ ಸಿಬ್ಬಂದಿ ಬ್ರಷ್ ಪೇಂಟ್ ತಗೊಂಡು ಹಡಗಿನ ಹೆಸರನ್ನ ಚೇಂಜ್ ಮಾಡಿಬಿಟ್ರು. ಬೆಲ್ಲಾ 1 ಅಂತ ಇದ್ದ ಹೆಸರನ್ನ ಅಳಿಸಿ ಮ್ಯಾರಿನೇರಾ ಅಂತ ಬರೆದು ರಷ್ಯನ್ ಧ್ವಜವನ್ನ ಹಾರಿಸ್ತಾರೆ. ಅಂದರೆ ನಮ್ಮನ್ನು ಹಿಡಿಯೋಕೆ ಬರಬೇಡಿ, ನಾವು ರಷ್ಯನ್ಸ್ ಅಂತ ತೋರಿಸೋ ಪ್ರಯತ್ನ. ಇದೇ ಟೈಮ್ನಲ್ಲಿ ಕೆರೆಬಿಯನ್ ಸಮುದ್ರದಲ್ಲಿ ಸೋಫಿಯಾ ಅನ್ನೋ ಇನ್ನೊಂದು ಹಡಗನ್ನು ಕೂಡ ಇದೇ ರೀತಿ ಸೀಸ್ ಮಾಡಲಾಗಿದೆ. ಆದರೆ ಅಂತಿಮವಾಗಿ ಉತ್ತರ ಅಟ್ಲಾಂಟಿಕ್ನ ತಣ್ಣನೆಯ ನೀರಿನಲ್ಲಿ ಅಮೆರಿಕನ್ ಹಡಗುಗಳು ಈ ಮ್ಯಾರಿನೇರಾವನ್ನ ಸುತ್ತುವರೆದವು. ಯಾವುದೇ ಗುಂಡು ಹಾರಲಿಲ್ಲ. ಆದರೆ ಅಮೆರಿಕನ್ ಕಮಾಂಡೋಗಳು ಹಡಗನ್ನ ಹತ್ತಿ ಒಳಗೆ ನುಗ್ಗಿ ಇಡೀ ಹಡಗನ್ನ ತಮ್ಮ ಕಂಟ್ರೋಲಿಗೆ ತಗೊಂಡ್ರು. ಕಾನೂನು ಹೆಸರಲ್ಲಿ ಅಮೆರಿಕ ಗೇಮ್. ಈಗ ನಿಮಗೊಂದು ಪ್ರಶ್ನೆ ಬರುತ್ತೆ, ಇಂಟರ್ನ್ಯಾಷನಲ್ ವಾಟರ್ಸ್ ಅಂದ್ರೆ ಅದು ಎಲ್ರಿಗೂ ಸೇರಿದಲ್ವಾ? ಅಲ್ಲಿ ಎಲ್ಲರೂ ಓಡಾಡ್ಬೋದಲ್ವಾ? ಅಲ್ಲಿಗೆ ಹೋಗಿ ಅಮೆರಿಕದವರು ರಷ್ಯಾ ಹಡಗನ ತಡೆಯೋಕೆ ಆಗುತ್ತಾ? ಇದು ಕಾನೂನು ಬಾಹಿರ ಅಲ್ವಾ ಅಂತ. ಇಲ್ಲಿ ಅಮೆರಿಕ ಒಂದು ದೊಡ್ಡ ಕಾನೂನಿನ ರಂಧ್ರವನ್ನು ಅಥವಾ ಲೂಪ್ ಹೋಲ್ ಅನ್ನು ಬಳಸ್ಕೊಂಡಿದೆ. ಅದನ್ನು ನಾವು ಸ್ಟೇಟ್ಲೆಸ್ ವೆಸೆಲ್ ಅಥವಾ ರಾಷ್ಟ್ರವೇ ಇಲ್ಲದ ಹಡಗು ಅಂತ ಕರಿತೀವಿ. ಸಮುದ್ರದ ಕಾನೂನು ಪ್ರಕಾರ, ಮ್ಯಾರಿಟೈಮ್ ಲಾ ಪ್ರಕಾರ ಪ್ರತಿಯೊಂದು ಹಡಗು ಯಾವುದಾದ್ರೂ ಒಂದು ರಾಷ್ಟ್ರದ ಧ್ವಜವನ್ನ ಹೊಂದಿರಲೇಬೇಕು. ಆ ದೇಶದ ಕಾನೂನು ಆ ಹಡಗಿಗೆ ಅನ್ವಯ ಆಗುತ್ತೆ. ಆದರೆ ಮ್ಯಾರಿನೇರಾ ಹಡಗು ಮಾಡಿದ್ದೇನೋ, ಮೊದಲಿದು ಪನಾಮಾ ರಾಷ್ಟ್ರದ ಹಡಗು ಅಂತ ತೋರಿಸ್ಕೊಳ್ತು. ಆಮೇಲೆ ನಡು ನೀರಿನಲ್ಲಿ ರಷ್ಯಾ ಧ್ವಜವನ್ನ ಹಾಕೊಳ್ತು. ಯಾವಾಗ ನೀವು ಪದೇ ಹೀಗೆ ಧ್ವಜ ಮತ್ತು ಹೆಸರು ಬದಲಾಯಿಸ್ತಿರುವಾಗ ಅಂತಾರಾಷ್ಟ್ರೀಯ ಕಾನೂನು ಪ್ರಕಾರ ನಿಮ್ಮ ಹಡಗಿಗೆ ಯಾವುದೇ ರಾಷ್ಟ್ರದ ರಕ್ಷಣೆ ಸಿಗಲ್ಲ. ನಿಮ್ಮ ಹಡಗನ ಸ್ಟೇಟ್ಲೆಸ್ ಅಂತ ಕರೀತಾರೆ. ಅಮೆರಿಕ ಹೇಳ್ತಿರೋದು ಇದೇ ಪಾಯಿಂಟನ್ನು. ಈ ಹಡಗು ರಷ್ಯಾದು ಅಲ್ಲ, ಪನಾಮಾದು ಅಲ್ಲ, ಇದು ಕಳ್ಳ ಹಡಗು. ಹಾಗಾಗಿ ನಡು ಸಮುದ್ರದಲ್ಲಿ ಇದನ್ನು ಹಿಡ್ಕೊಂಡ್ಬಂದ್ವಿ ಅಂತ, ಅದನ್ನು ತಪಾಸಣೆ ಮಾಡೋ ಹಕ್ಕು ನಮಗಿದೆ ಅಂತ ವಾರಂಟ್ ಹಿಡ್ಕೊಂಡು ಹಡಗಿನ ಒಳಗೆ ನುಗ್ಗಿದ್ದಾರೆ.
ಇದನ್ನು ಮ್ಯಾರಿಟೈಮ್ ಇಂಟರ್ಡಿಕ್ಷನ್ ಅಂತ ಕರೀತಾರೆ. ಇಲ್ಲೇನೊಂದು ಟೆಕ್ನಿಕಲ್ ವಿಚಾರ ಇದೆ. ಈ ಹಡಗುಗಳು AIS ಸ್ಪೂಫಿಂಗ್ ಮಾಡ್ತವೆ. ಅಂದರೆ ಹಡಗು ಅಟ್ಲಾಂಟಿಕ್ ಸಾಗರದಲ್ಲಿದ್ದರೆ ಅದರ GPS ಲೊಕೇಶನನ್ನು ದುಬೈ ಅಥವಾ ಚೀನಾದಲ್ಲಿದೆ ಅಂತ ಸುಳ್ಳು ತೋರಿಸೋದು. ಈ ಟೆಕ್ನಾಲಜಿಯನ್ನೇ ಬಳಸ್ಕೊಂಡು ಈ ಹಡಗು ಇಷ್ಟು ದಿನ ಅಮೆರಿಕದ ಕಣ್ಣಿಗೆ ಮಣ್ಣು ಹಾಕ್ತಾ ಇತ್ತು. ಆದರೆ ಈ ಸಲ ಅದು ವರ್ಕ್ ಆಗಿಲ್ಲ. ಪುಟಿನ್ ಸೀಕ್ರೆಟ್ ದೆವ್ವದ ಹಡಗುಗಳು. ಅಸಲಿಗೆ ಈ ಹಡಗು ಏಕಾಂಗಿ ಅಲ್ಲ. ಇದು ರಷ್ಯಾ ಸಾಕೊಂಡಿರೋ ಒಂದು ಬೃಹತ್ ಶಾಡೋ ಫ್ಲೀಟ್ ಅಥವಾ ನೆರಳು ಪಡೆಯ ಒಂದು ಸಣ್ಣ ಭಾಗ ಅಷ್ಟೇ. ಏನಿದು ಶಾಡೋ ಫ್ಲೀಟ್ ಹಾಗಾದರೆ? ಯುಕ್ರೇನ್ ಯುದ್ಧ ಶುರುವಾದ ಮೇಲೆ ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳು ರಷ್ಯಾದ ಆಯಿಲ್ ಮೇಲೆ ನಿರ್ಬಂಧ ಹಾಕಿದ್ವು. ಆಗ ರಷ್ಯಾ ತನ್ನ ಆಯಿಲನ್ನು ಮಾರಾಟ ಮಾಡೋಕೆ ಕಂಡುಕೊಂಡ ಅಡ್ಡದಾರಿನೇ ಈ ದೆವ್ವದ ಹಡಗುಗಳು. ವರದಿಗಳ ಪ್ರಕಾರ ಇವತ್ತು ಸಮುದ್ರದಲ್ಲಿ ಸುಮಾರು 600ಕ್ಕೂ ಅಧಿಕ ಇಂತಹ ರಷ್ಯನ್ ಹಡಗುಗಳು ದೆವ್ವಗಳಂತೆ ಓಡಾಡ್ತಿವೆ. ಇವುಗಳ ಗುಣಲಕ್ಷಣಗಳೇನು ಗೊತ್ತಾ? ನಂಬರ್ 1, ತುಕ್ಕು ಹಿಡಿದ ಹಳೆಯ ಹಡಗುಗಳು. ಇವುಗಳಲ್ಲಿ ಹೆಚ್ಚಿನವು 20 ವರ್ಷಕ್ಕೂ ಹಳೆಯದಾದ ಇನ್ನೇನು ಗುಜರಿಗೆ ಹೋಗಬೇಕಾದ ಹಡಗುಗಳು. ನಂಬರ್ 2, ನೋ ಇನ್ಶೂರೆನ್ಸ್. ಈ ಹಡಗುಗಳಿಗೆ ಯಾವುದೇ ಸರಿಯಾದ ಇನ್ಶೂರೆನ್ಸ್ ಇರಲ್ಲ. ಸಮುದ್ರದಲ್ಲಿ ಮುಳುಗಿ ಆಯಿಲ್ ಲೀಕ್ ಆದರೆ ಕೇಳೋರಿಲ್ಲ, ದಿಕ್ಕಿಲ್ಲ. ಇವು ಸಮುದ್ರದಲ್ಲಿ ತೇಲುವ ಟೈಮ್ ಬಾಂಬ್ಸ್ ಇದ್ದ ಹಾಗೆ. ನಂಬರ್ 3, ಅನಾಮಧೇಯ ಮಾಲೀಕರು. ಈ ಹಡಗಿನ ಓನರ್ ಯಾರು ಅಂತ ಹುಡ್ಕೋಕೆ ಹೋದರೆ ದುಬೈ ಅಥವಾ ಹಾಂಗ್ಕಾಂಗ್ನ ಯಾವುದೋ ಒಂದು ಚಿಕ್ಕ ಶೆಲ್ ಕಂಪನಿ ಸಿಗುತ್ತೆ. ಅಸಲಿ ಓನರ್ ಪತ್ತೆ ಹಚ್ಚೋಕೆ ಸಾಧ್ಯನೇ ಇರಲ್ಲ. ಈ ಹಡಗುಗಳು ನಡು ಸಮುದ್ರದಲ್ಲಿ ಇನ್ನೊಂದು ಹಡಗಿನ ಪಕ್ಕ ಬಂದು ನಿಲ್ತವೆ. ಶಿಪ್ ಟು ಶಿಪ್ ಟ್ರಾನ್ಸ್ಫರ್, ಪೈಪ್ ಲೈನ್ ಹಾಕಿ ಆಯಿಲನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತವೆ. ಹೀಗೆ ಕದ್ದು ಮುಚ್ಚಿ ಆಯಿಲ್ ಮಾರಾಟ ಮಾಡಿ ಆ ಹಣವನ್ನು ರಷ್ಯಾ ತನ್ನ ಯುದ್ಧಕ್ಕೆ ಬಳಸ್ತಾ ಇದೆ. ಈ ನೆಟ್ವರ್ಕ್ಗೆ ಈಗ ಅಮೆರಿಕ ಕೈ ಹಾಕಿಬಿಟ್ಟಿದೆ. ಈಗ ಇಲ್ಲಿ ಇನ್ನೊಂದು ಭಯಂಕರ ಆ್ಯಂಗಲ್ ಇದೆ. ಅಮೆರಿಕದ ಪ್ರಕಾರ ಈಗ ಸಿಕ್ಕಿರೋ ಈ ಮರಿನೇರ ಹಡಗು ಬರೀ ರಷ್ಯಾಗಷ್ಟೇ ಕೆಲಸ ಮಾಡ್ತಾ ಇಲ್ಲ. ಇದು ಉಗ್ರಗಾಮಿ ಸಂಘಟನೆ ಹೆಜ್ಬುಲ್ಲಾದೊಂದಿಗೆ ಲಿಂಕ್ ಇಟ್ಕೊಂಡಿರೋ ನೆಟ್ವರ್ಕ್ ಜೊತೆಗೂ ಸೇರ್ಕೊಂಡಿದೆ. ಉಗ್ರರಿಗೆ ಫಂಡಿಂಗ್ ಮಾಡೋ ಕಂಪನಿಗಳಿಗೆ ಈ ಹಡಗು ಸಹಾಯ ಮಾಡ್ತಿದೆ ಅನ್ನೋದು ಅಮೆರಿಕದ ಗಂಭೀರ ಆರೋಪ. ಹಾಗಾಗಿ ಇದರ ಮೇಲೆ ಸ್ಯಾಂಕ್ಷನ್ ಹೇರಲಾಗಿತ್ತು. ಖಾಲಿ ಹಡಗಿನ ಹಿಂದೆ ಬಿದ್ದ ಅಮೆರಿಕ. ಈಗ ಅತಿ ಮುಖ್ಯವಾದ ಪ್ರಶ್ನೆ, ಅಮೆರಿಕ ಇಷ್ಟು ವರ್ಷ ಸುಮ್ಮನಿದ್ದು 2026 ಜನವರಿಯಲ್ಲಿ ಯಾಕೆ ರೊಚ್ಚಿಗೆದ್ದು ಸೀಸ್ ಮಾಡ್ತು? ಟ್ರಂಪ್ಗೆ ಈ ಸಲ ಹೇಳ್ತಾ ಏನಾಯಿತು ಮಲಗದಲ್ಲಿಂದ ಅಂತ. ಇದರ ಹಿಂದೆ ಇರೋದು ಟ್ರಂಪ್ರ ಸುಮ್ಮನೆ ಟೊಳ್ಳು ಹುಚ್ಚುತನ ಮಾತ್ರ ಅಲ್ಲ. ಕ್ರೇಜಿ ಟ್ರಂಪ್ ಆ ರೀತಿ ಕಾಮೆಂಟ್ ಮಾಡೋದು ಈಸಿ. ಆದರೆ ಜಿಯೋ ಪಾಲಿಟಿಕ್ಸ್ ಇದೆ, ಇದರಿಂದ ಎಕನಾಮಿಕ್ ವಾರ್ ಇದೆ. ಇಲ್ಲೊಂದು ರೋಚಕವಾದ ಟ್ವಿಸ್ಟೇ ಇದೆ. ಈ ಮರಿನೇರ ಹಡಗು ಹೊರಟಿದ್ದು ವೆನೆಜುವೆಲಾದಿಂದ ಆಯಿಲ್ ಲೋಡ್ ಮಾಡ್ಕೊಳ್ಳೋಕೆ. ಆದರೆ ಅದು ಅಲ್ಲಿಗೆ ತಲುಪಲೇ ಇಲ್ಲ. ಯಾಕೆ ಗೊತ್ತಾ? ಅದಕ್ಕೂ 3 ದಿನ ಮೊದಲು ಜನವರಿ 3ನೇ ತಾರೀಕು ಅಮೆರಿಕದ ಸ್ಪೆಷಲ್ ಫೋರ್ಸಸ್ ಡೇರಿಂಗ್ ಆಪರೇಷನ್ ಮಾಡಿ ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋನ ಎತ್ಕೊಂಡ್ಬಂದರು. ಯಾವಾಗ ಮಡುರೋ ಅರೆಸ್ಟ್ ಆದರು, ಆ ಹಡಗಿನ ಕ್ಯಾಪ್ಟನ್ಗೆ ನಡುಕ ಶುರುವಾಯಿತು. ಬಾಸ್ ಸಿಕ್ಕಬಿದ್ದಾಯಿತು, ಅಲ್ಲಿಗೆ ಹೋದರೆ ನಮ್ಮನ್ನು ಕೂಡ ಹೇಳ್ಕೊಂಡೋಗಿ ನಿಲ್ಲಿಸ್ಕೊತಾರೆ ಅಂತ. ಹೆದರಿ ಅರ್ಧ ದಾರಿಯಲ್ಲಿ ಹಡಗನ್ನು ಟರ್ನ್ ಹೊಡೆದ. ಬರಿಗೈಯಲ್ಲಿ, ಅಂದರೆ ಒಂದೇ ಒಂದು ಹನಿ ಆಯಿಲ್ ಕೂಡ ತುಂಬದೆ ಖಾಲಿ ಹಡಗನ್ನು ವಾಪಸ್ ತಿರುಗಿಸ್ದ. ಸೊ ಅಮೆರಿಕ ಸೀಸ್ ಮಾಡಿರೋದು ಆಯಿಲ್ ಇರೋ ಹಡಗನ್ನಲ್ಲ, ಖಾಲಿ ಹಡಗನ್ನು. ಆದರೂ ಅಮೆರಿಕದನ್ನು ಬಿಟ್ಟಿಲ್ಲ. ಇಲ್ಲಿ ಟಾರ್ಗೆಟ್ ಜಸ್ಟ್ ಒಂದು ಟ್ಯಾಂಕರ್ ಆಯಿಲ್ ಅಲ್ಲ, ಟಾರ್ಗೆಟ್ ಮೆಸೇಜ್ ಕೊಡೋದು. ರಷ್ಯಾ ಮತ್ತು ವೆನೆಜುವೆಲಾ 2 ರಾಷ್ಟ್ರಗಳಿಗೆ ನೀವು ಆಕಾಶದಲ್ಲಾದರೂ ಹೋಗಿ ಪಾತಾಳದಲ್ಲಾದರೂ ಹೋಗಿ ನಮ್ಮ ನಿರ್ಬಂಧ ಮುರಿದ್ರೆ ಹುಡುಕಿ ಎಳ್ಕೊಂಬಂದು ನಿಲ್ಲಿಸ್ಕೊತೀವಿ ಅನ್ನೋ ಮೆಸೇಜ್ ಪಾಸ್ ಮಾಡೋ ಉದ್ದೇಶ ಅಮೆರಿಕದಿತ್ತು. ಪ್ಲಾನ್ ಸಿಂಪಲ್. ರಷ್ಯಾ ಮತ್ತು ವೆನೆಜುವೆಲಾ 2 ರಾಷ್ಟ್ರಗಳಿಗೆ ಆಯಿಲ್ ಮಾರಾಟ ಮಾಡೋಕ್ಕೆ ಬಿಡಬಾರ್ದು. ಅವರ ಆರ್ಥಿಕತೆಯ ಆಕ್ಸಿಜನ್ ಪೈಪನ್ನು ಕತ್ತರಿಸಬೇಕು. ಆದರೆ ಸ್ನೇಹಿತರೆ, ಸಮುದ್ರದಲ್ಲಿ ಹಡಗುಗಳನ್ನು ಸೀಸ್ ಮಾಡೋದು ಅಂದರೆ ಅದು ಪರೋಕ್ಷವಾಗಿ ಯುದ್ಧ ಘೋಷಣೆ ಮಾಡಿದ ಹಾಗೇನೆ. ಇದನ್ನು ಎಕನಾಮಿಕ್ ಬ್ಲಾಕೇಡ್ ಅಂತ ಕರಿಬಹುದು. ಹೀಗಾಗಿ ಅಮೆರಿಕ ಈಗ ಬೆಂಕಿಯೊಂದಿಗೆ ಸರಸ ಆಡ್ತಾ ಇದೆ. ಇನ್ನು ವೀಕ್ಷಕರೇ, ಪ್ರಪಂಚದ ಈ ಟೆನ್ಷನ್ ನಡುವೆ ನಿಮಗೊಂದು ನೆಮ್ಮದಿಯ ಬ್ರೇಕ್ ಬೇಕು ಅಂದ್ರೆ ಫೆಬ್ರವರಿ 15ಕ್ಕೆ ಪುರಿ ಜಗನ್ನಾಥ ಬಿರಾಜದೇವಿ ಶಕ್ತಿಪೀಠ ಪ್ರವಾಸ. ಬೆಸ್ಟ್ ಆಫರ್ ಪ್ರೈಸ್, ಎಲ್ಲ ಡೀಟೇಲ್ಸ್ ಇಲ್ಲಿದೆ ನೋಡಿ. ಈಗಲೇ 7 Suns ಟೂರಿಸಂ ಅವರಿಗೆ ಕಾಲ್ ಮಾಡಿ ಸೀಟ್ ಬುಕ್ ಮಾಡ್ಕೊಳ್ಳಿ. ಬನ್ನೀಗ ರಷ್ಯಾ ವಿಚಾರಕ್ಕೆ ನಾವು ವಾಪಸ್ ಬರೋಣ. ಸಿಡಿದೆದ್ದ ರಷ್ಯಾ, ಪ್ರತಿಕಾರ ಫಿಕ್ಸ್. ಸ್ವಾಭಾವಿಕವಾಗಿಯೇ ಈ ಘಟನೆಗೆ ರಷ್ಯಾ ಕೆಂಡಾಮಂಡಲವಾಗಿದೆ. ಕ್ರೆಮ್ಲಿನ್ನಿಂದ ಖಡಕ್ ಸ್ಟೇಟ್ಮೆಂಟ್ ಬಂದಿದೆ. ಅಮೆರಿಕ ಮಾಡಿದ್ದು ಅಂತಾರಾಷ್ಟ್ರೀಯ ಪೈರಸಿ, ಇದು ಕಡಲ್ಗಳತನ, ನಮ್ಮ ಆಸ್ತಿಯನ್ನು ಮುಟ್ಟಿದರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ರಷ್ಯಾ ವಾರ್ನಿಂಗ್ ಕೊಟ್ಟಿದೆ. ಬರೀ ಮಾತಲ್ಲ, ಆಕ್ಷನ್ ಕೂಡ ಶುರುವಾಗಿದೆ ಅಂತ ವರದಿಯಾಗಿದೆ. ಈ ಮರಿನೇರ ಹಡಗನ್ನು ವಶಪಡಿಸಿಕೊಂಡ ಜಾಗದ ಹತ್ತಿರದಲ್ಲೇ ರಷ್ಯಾದ ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೀನ್ ಒಂದು ಕಾಣಿಸ್ಕೊಂಡಿದೆ. ರಷ್ಯಾ ಮುಂದೆ ಏನು ಮಾಡ್ಬೋದು? ಎಕ್ಸ್ಪರ್ಟ್ಗಳು ಹೇಳೋ ಪ್ರಕಾರ ರಷ್ಯಾ 2 ರೀತಿಯಲ್ಲಿ ಸೇಡನ್ನು ತೀರಿಸ್ಕೊಳ್ಬೋದು. ಮೊದಲನೇದಾಗಿ ಕೇಬಲ್ ವಾರ್. ಅಟ್ಲಾಂಟಿಕ್ ಸಾಗರದ ತಳದಲ್ಲಿ ಇಂಟರ್ನೆಟ್ ಕೇಬಲ್ಗಳು ಹೋಗಿವೆ. ರಷ್ಯಾ ಮನಸ್ಸು ಮಾಡಿದ್ರೆ ಆ ಕೇಬಲ್ಗಳನ್ನು ಕತ್ತರಿಸ್ಬೋದು. ಅಮೆರಿಕ ಮತ್ತು ಯುರೋಪ್ನ ಇಂಟರ್ನೆಟ್ ವ್ಯವಸ್ಥೆ ಕತ್ತಲು ಮಾಡ್ಬೋದು. ಬ್ಯಾಂಕಿಂಗ್ ಸಿಸ್ಟಮ್ ಕೊಲ್ಯಾಪ್ಸ್ ಮಾಡ್ಬೋದು. ಆದರೆ ಅದು ಕೂಡ ಸುಲಭ ಇಲ್ಲ. ಆ ಕೇಬಲ್ಗಳಿಗೆ ಈಗ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ. ಅಮೆರಿಕ ಮತ್ತು ಯುರೋಪಿನ ಮಿತ್ರರು ಕೇಬಲನ್ನು ಕಾಯೋಕ್ಕೋಸ್ಕರ ನೌಕೆಗಳನ್ನು ಬಿಡ್ತಾ ಇದ್ದಾರೆ. ಎರಡನೇದು ಟಿಟ್ ಫಾರ್ ಟ್ಯಾಟ್. ನೀವು ನಮ್ಮ ಹಡಗನ್ನು ಎಳ್ಕೊಂಡೋಗಿ ನಿಲ್ಲಿಸ್ಕೊಂಡ್ರೆ ನಾಳೆ ನಾವು ನಿಮ್ಮ ಕಮರ್ಷಿಯಲ್ ಹಡಗುಗಳನ್ನು ಟಾರ್ಗೆಟ್ ಮಾಡ್ತೀವಿ ಅಂತ.
ರಷ್ಯಾ ಕೂಡ ಅಮೆರಿಕದ ಹಡಗುಗಳ ಮೇಲೆ ದಾಳಿ ಮಾಡಿ ಮೆಸೇಜ್ ಪಾಸ್ ಮಾಡೋಕ್ಕೆ ಪ್ರಯತ್ನ ಪಡ್ಬೋದು. ಇದು ಇಲ್ಲಿಗೆ ನಿಲ್ಲಲ್ಲ. ಇತ್ತೀಚೆಗೆ ಬಾಲ್ಟಿಕ್ ಸಮುದ್ರದಲ್ಲಿ ಗಲಾಟೆ ಆಗ್ತಾ ಇತ್ತು, ಕೆಂಪು ಸಮುದ್ರದಲ್ಲಿ ಹುತಿ ಬಂಡುಕೋರರ ಕಾಟ ಇತ್ತು. ಈಗ ಶಾಂತವಾಗಿದ್ದ ಅಟ್ಲಾಂಟಿಕ್ ಸಾಗರ ಕೂಡ ಬಿಸಿ ಏರ್ತಾ ಇದೆ. ಮುಂದೇನು ಸಮುದ್ರದಲ್ಲಿ ಮಹಾಯುದ್ಧ. ಕಡೆಯದಾಗಿ ಈ ಮಾರಿನರ ಹಡಗಿನ ಸೀಸ್ ಕೇವಲ ಶಿಪ್ಪಿಂಗ್ ನ್ಯೂಸ್ ಅಲ್ಲ, ಇದು ಬದಲಾಗ್ತಿರೋ ಪ್ರಪಂಚದ ಸಂಕೇತ. ಒಂದು ಕಾಲದಲ್ಲಿ ಸಮುದ್ರದ ಮೇಲೆ ಯಾರು ಬೇಕಾದರೂ ಫ್ರೀಯಾಗಿ ವ್ಯಾಪಾರ ಮಾಡಬಹುದಾಗಿತ್ತು, ಆದರೆ ಈಗ ಆ ಕಾಲ ಹೋಯಿತು. ವೆನ್ ಶಿಪ್ಸ್ ಹ್ಯಾವ್ ನೋ ಫ್ಲಾಗ್, ಓಷನ್ಸ್ ಕ್ಯಾನ್ ಬಿಕಮ್ ಬ್ಯಾಟಲ್ ಫೀಲ್ಡ್ಸ್. ಅದೇ ರೀತಿ ಆಗ್ತಾ ಇದೆ. ಅಮೆರಿಕ ಮತ್ತು ರಷ್ಯಾ ನಡುವಿನ ಈ ಸಂಘರ್ಷ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೂ ಕಾರಣ ಆಗ್ಬೋದು, ಅಥವಾ ಒಂದು ಸಣ್ಣ ಮಿಸ್ಟೇಕ್ನಿಂದ ದೊಡ್ಡ ಯುದ್ಧಕ್ಕೂ ದಾರಿ ಮಾಡಿಕೊಡ್ಬೋದು. ಆ ಕಡೆ ಇರಾನ್ ದೊಡ್ಡ ಪ್ರಮಾಣದಲ್ಲಿ ತೈಲ ಹೊಂದಿದೆ, ಕದ್ದು ಮುಚ್ಚಿ ಸ್ಯಾಂಕ್ಷನ್ ತಪ್ಪಿಸಿ ಇದೇ ರೀತಿ ಅವರು ಕೂಡ ಸಾಗಿಸೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವರಿಗೂ ದೊಡ್ಡ ಸಂದೇಶ ಇದು. ಹೀಗಾಗಿ ಅಮೆರಿಕ ನೆಕ್ಸ್ಟ್ ಏನು ಮಾಡುತ್ತೆ ಅನ್ನೋ ಕುತೂಹಲ ಇದೆ. ಈ ಟೈಮ್ನಲ್ಲಿ ಅಮೆರಿಕದ ವೈಟ್ ಹೌಸ್ ಪ್ರೆಸ್ ಸೆಕ್ರೆಟರಿ ಕ್ಯಾರೋಲಿನ್ ಲೆವಿಟ್ ಒಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಹಡಗಿನಲ್ಲಿದ್ದ ರಷ್ಯನ್ ಸಿಬ್ಬಂದಿಯನ್ನು ನಾವು ಸುಮ್ಮನೆ ಬಿಡಲ್ಲ, ಅವ್ರನ್ನ ಅಮೆರಿಕಗೆ ಎಳ್ಕೊಂಬಂದು ವಿಚಾರಣೆ ನಡೆಸಿ ಕಾನೂನು ಕ್ರಮ ಜರುಗಿಸ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇದು ರಷ್ಯಾ ಅಮೆರಿಕ ಸಂಬಂಧವನ್ನು ಮತ್ತಷ್ಟು ಹದಗೆಡಿಸೋದ್ರಲ್ಲಿ ಅನುಮಾನವೇ ಇಲ್ಲ. ಸ್ನೇಹಿತರೆ, ಈ ಡೀಟೇಲ್ ರಿಪೋರ್ಟ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇಂತಹ ಇನ್ಡೆಪ್ತ್ ಮಾಹಿತಿ ನಿಮಗೆ ತಲುಪಿಸೋಕೆ ನಿಮ್ಮ ಬೆಂಬಲ ನಮಗೆ ಬೇಕು. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಅಂತ ಇದೆ, ಆಸಕ್ತರು ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಸೇರ್ಬೋದು. ಸೇರಿದಾಗ ಹೈ ಕ್ವಾಲಿಟಿ ವೀಕ್ಲಿ ಬಿಸ್ನೆಸ್ ಬುಲೆಟಿನ್, ಬಿಸ್ ನ್ಯೂಸ್ ವೀಕ್ಲಿ, ಕರೆಂಟ್ ಪವರ್ ಹಾಗೂ ಎಲ್ಲ ಅಲ್ಲಿ ಪಬ್ಲಿಷ್ ಆಗ್ತಿರೋ ಮುಂದೆ ಆಗುವ ಸ್ಪೆಷಲ್ ವೀಡಿಯೋಸನ್ನು ನೀವು ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.